ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 870ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ F55 ಈ ಒಂದು ಮೊಬೈಲ್ನ ತಗೋಬೇಡಿ ಅಂತೇಳಿ. ಯಾಕೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಈ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಫಸ್ಟ್ ಈ ವಿಡಿಯೋನ ನೋಡಿ, ಆಮೇಲೆ ಆ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿ. ಆ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಸಿನಿಮಾನ ಇವಾಗ ಎಲ್ಲರೂ ಕೂಡ ಮರ್ತ್ ಬಿಡ್ತಾರೆ. ರೀಸನ್ ಏನು ಅಂದ್ರೆ IPL ಮುಗಿತಲ್ಲ, ಮತ್ತೆ IPL ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಮತ್ತೆ ಜಿಯೋ ಸಿನಿಮಾನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಜಿಯೋ ಸಿನಿಮಾ ಅದರಲ್ಲೂ ಕೂಡ IPL ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಜಿಯೋ ಸಿನಿಮಾದಲ್ಲಿ 1 ವರ್ಷದ್ದು ಸಬ್ಸ್ಕ್ರಿಪ್ಷನ್ ಇತ್ತು, ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇತ್ತು. ಆಮೇಲೆ ಅದನ್ನ ಸೈಲೆಂಟ್ ಆಗಿ ರಿಮೂವ್ ಮಾಡಿದ್ರು. ಯಾವಾಗ IPL ಸ್ಟಾರ್ಟ್ ಆಯ್ತು ಅವಾಗ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಮಾತ್ರ ತಂದ್ರು. ಇವಾಗ ಮತ್ತೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಲಾಂಚ್ ಮಾಡಿದ್ದಾರೆ. 300 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ 1 ವರ್ಷಕ್ಕೆ. ಇವ್ರು ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿಲ್ಲ. ಎಷ್ಟು ಜನ ಈ ಒಂದು ಅಕೌಂಟ್ ನ ಯೂಸ್ ಮಾಡಬಹುದು, ಯಾವ ಕ್ವಾಲಿಟಿಯಲ್ಲಿ ವಿಡಿಯೋನ ಸ್ಟ್ರೀಮ್ ಮಾಡಬಹುದು, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ. ಜಸ್ಟ್ ಒಂದು ಪೋಸ್ಟರ್ ಮಾತ್ರ ಹೊರಗಡೆ ಬಂದಿದೆ. 300 ರೂಪಾಯಿ ಕೂಡ ನನ್ನ ಪ್ರಕಾರ ವೇಸ್ಟ್ ಅಂತಾನೆ ಹೇಳ್ಬೋದು. ರೀಸನ್ ಏನಂದ್ರೆ ಜಿಯೋ ಸಿನಿಮಾದಲ್ಲಿ ಅಷ್ಟು ಒಳ್ಳೆ ಕಂಟೆಂಟ್ ಇರೋದಿಲ್ಲ. ಇವಾಗ ಅಮೆಝಾನ್ ಪ್ರೈಮ್ ಅಲ್ಲಿ, ನೆಟ್ಫ್ಲಿಕ್ಸ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಇದರಲ್ಲೆಲ್ಲ ನೋಡ್ಕೊಂಡ್ರೆ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ. ಸಬ್ಸ್ಕ್ರಿಪ್ಷನ್ ತಗೊಂಡು ಯೂಸ್ ಮಾಡ್ತಾರೆ. ಜಿಯೋ ಸಿನಿಮಾದಲ್ಲಿ ನಮಗೆ ಕಂಟೆಂಟ್ ಅಷ್ಟೊಂದಿರೋದಿಲ್ಲ, ತುಂಬಾ ಲಿಮಿಟೆಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವರು ಕಂಟೆಂಟ್ ಒಂದು ಸ್ವಲ್ಪ ಪ್ರೊವೈಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಸಬ್ಸ್ಕ್ರಿಪ್ಷನ್ ತಗೊಂತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಇಂದ ಮೋಟೋ ರೇಸರ್ 50 ಸೀರೀಸ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಮೊಟೊರೋಲಾ ಕಂಪನಿಯವರು ಈ ರೇಸರ್ ಹೆಸರಲ್ಲಿ ನಮಗೆ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡ್ತಾರೆ. ಈ ಸಲ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಬೇಸ್ ವೇರಿಯಂಟ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಟಾಪ್ ಮಾಡೆಲ್ ಅಲ್ಲಿ ಎರಡರಲ್ಲೂ ಕೂಡ ನಿಮಗೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಔಟರ್ ಡಿಸ್ಪ್ಲೇ ಕಂಪ್ಲೀಟ್ ಆಗಿ ನಿಮಗೆ ಈ ರೀತಿಯಾಗ ಆದ್ರೆ ಇರುತ್ತೆ. ಇವಾಗ ಇನ್ನೂ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಈ ಸಲ ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಪ್ರೊಸೆಸರ್ ನ ಚೇಂಜ್ ಮಾಡ್ತಿದ್ದಾರೆ. ಇವಾಗ ಟಾಪ್ ಮಾಡೆಲ್ ಅಲ್ಲಿ ನೋಡ್ಕೊಂಡ್ರೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಬೇಸ್ ಮಾಡೆಲ್ ಅಲ್ಲಿ ನೋಡ್ಕೊಂಡ್ರೆ ಮೀಡಿಯಾಟೆಕ್ ಪ್ರೊಸೆಸರ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಎರಡು ಪ್ರೊಸೆಸರ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ರೀಸನ್ ಏನು ಅಂದ್ರೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಯೂಸ್ ಮಾಡ್ತಾರಲ್ಲ, ನಿಮಗೆ ಪ್ರೊಸೆಸರ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಪ್ರೈಸ್ ಕೂಡ ನನಗೆ ಅನಿಸ್ತಂಗೆ ಈ ಸಲ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಾ ಇದ್ದೀನಿ. ರೀಸನ್ ಏನು ಅಂದ್ರೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ನೋಡೋಣಂತೆ, ಲಾಂಚ್ ಆಗೋವರೆಗೂ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಮ್ಯಾಪ್ಸ್ ನ ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ಯೂಸ್ ಮಾಡ್ತೀವಿ. ಎಲ್ಲಾದ್ರೂ ರೂಟ್ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಫಸ್ಟ್ ನಾವು ಓಪನ್ ಮಾಡೋ ಆಪ್ ಗೂಗಲ್ ಮ್ಯಾಪ್ಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ಗೂಗಲ್ ಮ್ಯಾಪ್ಸ್ ಇಂದ ಎಷ್ಟೋ ಜನ ಪ್ರಾಣನು ಕೂಡ ಕಳ್ಕೊಂಡಿದ್ದಾರೆ. ನಮ್ಮ ಟೆಕ್ ನ್ಯೂಸ್ ನ ನೀವು ರೆಗ್ಯುಲರ್ ಆಗಿ ನೋಡ್ತೀರಾ ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಿಮಗೊಂದು ಐಡಿಯಾ ಇರುತ್ತೆ. ರೀಸೆಂಟ್ ಆಗಿ ಇನ್ನೂ ಒಂದು ಇನ್ಸಿಡೆಂಟ್ ನಡೆದಿದೆ. ಹೈದರಾಬಾದ್ ಇಂದ ಕೇರಳಗೆ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಟ್ರಿಪ್ಪಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿದ್ದಾದ್ಮೇಲೆ ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದಾದ್ಮೇಲೆ 3 ಗಂಟೆಗೆ ಯಾವುದೋ ಒಂದು ಪ್ಲೇಸಿಗೆ ಹೋಗ್ಬೇಕು. ಗೂಗಲ್ ಮ್ಯಾಪ್ ಹಾಕೊಂಡು ಇವರಾದ್ರೆ ಹೋಗ್ತಾ ಇದ್ದಾರೆ. ಹೋಗೋ ದಾರಿಯಲ್ಲಿ ಒಂದು ನದಿ ಅಡ್ಡ ಬಂದಿದೆ. ಇವರೇನ್ ಅನ್ಕೊಂಡಿದ್ದಾರೆ ಅಂದ್ರೆ ನದಿ ಕೆಳಗಡೆ ಒಂದು ಬ್ರಿಡ್ಜ್ ಇದೆ, ಅದ್ರ ಮೇಲೆ ಲೈಟ್ ಆಗಿ ನೀರ್ ಬಂದಿರುತ್ತೆ, ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗೂಗಲ್ ಮ್ಯಾಪ್ ಕೂಡ ಅದೇ ಹೇಳ್ತಾ ಇದೆ, ಲೈಟ್ ಆಗಿ ನೀರ್ ಬಂದಿರುತ್ತೆ, ನೀವು ಬೇಕಂದ್ರೆ ಆರಾಮಾಗಿ ಹೋಗ್ಬೋದು, ಹೋಗಿ ಅಂತ ಹೇಳ್ಬಿಟ್ಟು. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ನದಿ ಒಳಗಡೆನೆ ಕಾರ್ ಇಳಿಸಿದ್ದಾರೆ. ಫುಲ್ ಕಾರ್ ಮುಳುಗೋಗಿದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಅರ್ಧಕ್ಕರ್ಧ ಕಾರು ಮುಳುಗೋಗಿದೆ. ಆ ಕಾರಲ್ಲಿ ಇರೋರಿಗೆಲ್ಲ ಈಜೊಡಿಯೋಕೆ ಬರುತ್ತೆ. ಎಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಆಮೇಲೆ ಕಾರ್ನು ಕೂಡ ಹೊರಗಾದ್ರೆ ತೆಗ್ದಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಗೂಗಲ್ ಮ್ಯಾಪ್ಸ್ ಏನ್ ಹೇಳುತ್ತೋ ಅದನ್ನೆಲ್ಲಾನು ಕೂಡ ಬ್ಲೈಂಡ್ ಆಗಿ ನಂಬೋದಕ್ಕಾದ್ರೆ ಹೋಗ್ಬೇಡಿ. ಅದರಲ್ಲೆಲ್ಲ 50-50 ಡಾಟಾ ಆದ್ರೆ ಇರುತ್ತೆ. ಇಂಥ ಟೈಮಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ನದಿ ಆಗಿರ್ಬೋದು, ಇನ್ನ ಒಂದೊಂದ್ ಕಡೆ ರೂಟೇ ಇರೋದಿಲ್ಲ, ಅಲ್ಲಿ ಕೂಡ ರೂಟ್ ಇದೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆ ತರ ಎಲ್ಲ ನಂಬೋದಕ್ಕಾದ್ರೆ ಹೋಗ್ಬೇಡಿ, ಒಂದ್ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಪಾನ್ ದೇಶದಲ್ಲಿ ಕಿರಿನ್ ಹೋಲ್ಡಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ. ಇವರು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ಸ್ಪೂನ್ ನ ಲಾಂಚ್ ಮಾಡಿದ್ದಾರೆ, ಎಲೆಕ್ಟ್ರಿಫೈ ಸ್ಪೂನ್ ಅಂತೇಳಿ. ಈ ಸ್ಪೂನ್ ಯಾವಾಗ ಯೂಸ್ ಆಗುತ್ತೆ ಗೊತ್ತಾ? ಇವಾಗ ನಾರ್ಮಲ್ ಆಗಿ ಮನೇಲಿ ಏನಾದ್ರು ಅಡಿಗೆ ಮಾಡಿದಾಗ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂದ್ರೆ ನಾವು ಫುಡ್ ತಿನ್ನೋದಕ್ಕೆ ಯಾವ ರೀತಿ ಇರುತ್ತೆ, ಕಂಪ್ಲೀಟ್ ಆಗಿ ಸಪ್ಪೆ ಇರುತ್ತೆ. ಅಂತ ಟೈಮಲ್ಲಿ ಆ ಒಂದು ಫುಡ್ ನ ಈ ಸ್ಪೂನ್ ಅಲ್ಲಿ ನೀವು ತಿಂದಿದ್ದೀರಾ ಅಂದ್ರೆ ಆ ಸಪ್ಪೆ ಫೀಲಿಂಗ್ ನಿಮಗೆ ಇರೋದಿಲ್ಲ, ಉಪ್ಪು ತಿಂದಿರೋ ಫೀಲ್ ನಿಮಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಈ ಒಂದು ಸ್ಪೂನ್ ಅಲ್ಲಿ ನೀವೇನಾದ್ರೂ ಐಟಮ್ ನ ತಿಂದಿದ್ದೀರಾ ಅಂದ್ರೆ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇದು ನಮ್ಮ ನಾಲ್ಗೆಲಿರೋ ಸೋಡಿಯಂ ಅಯಾನ್ ಮಾಲಿಕ್ಯೂಲ್ಸ್ ಜೊತೆ ಮಿಕ್ಸ್ ಆಗ್ಬಿಟ್ಟು ನಿಮಗೆ ಸಾಲ್ಟ್ ಫೀಲ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ಅಲ್ಲಿ ತಿಳಿದಿರೋರೆಲ್ಲ ನಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಬರೀ 200 ಸ್ಪೂನ್ಸ್ ನ ಮಾತ್ರ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಒಂದೊಂದು ಸ್ಪೂನ್ ನ 10,000ಕ್ಕೆ ಸೇಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಆಗಿದ್ದಾದ್ಮೇಲೆ ಕಮರ್ಷಿಯಲ್ ಆಗಿ ನಾವು ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ಈ ಸ್ಪೂನ್ ನಿಮಗೆ ಇಷ್ಟ ಆಯ್ತಾ? ಈ ಸ್ಪೂನ್ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಒಂದು ಫೋಟೋ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿದೆ. ಈ ಫೋಟೋ ನೋಡಿದ್ದಾದ್ಮೇಲೆ ನೀವು ಕೂಡ ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ ಪಾನಿಪುರಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಪ್ರೈಸ್ ಎಷ್ಟಿರುತ್ತೆ? ಮಿನಿಮಮ್ ಒಂದು 20 ರೂಪೀಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಿರ್ಬೋದು ಒಂದು ಪ್ಲೇಟ್ ಪಾನಿಪುರಿ? ಒಂದು
100 ರೂಪೀಸ್ ಇಟ್ಕೊಳ್ಳಿ. ರೀಸೆಂಟ್ ಆಗಿ ಮುಂಬೈ ಏರ್ಪೋರ್ಟ್ ಅಲ್ಲಿ ಒಂದು ಪ್ಲೇಟ್ ಪಾನಿಪುರಿನ ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾರೆ ಗೊತ್ತಾ? ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 333 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ. 300 ರೂಪಾಯಿಗೆ ಒಂದು ಪ್ಲೇಟ್ ಪಾನಿಪುರಿನ ಸೇಲ್ ಮಾಡ್ತಿದ್ದಾರೆ. ಅದು ಕೂಡ ಬರೀ 8 ಪೂರಿನೇ ಇರೋದು, ಮತ್ತೆ ಅಲ್ಲೇನು ಎಕ್ಸ್ಟ್ರಾ ಪೂರಿನೂ ಇಲ್ಲ. 8 ಪೂರಿಗೆ ಹತ್ತತ್ರ 300 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಫೋಟೋ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿದೆ. ಅದೇ 300 ರೂಪಾಯಿ ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ಎಷ್ಟು ಸಲ ಪಾನಿಪುರಿ ತಿಂತೀರಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಕಂಪ್ನಿಯವರು ರೀಸೆಂಟ್ ಆಗಿ ಶೌಮಿ 14 ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಅಟರ್ ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು. ಯಾರು ಕೂಡ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಲಿಲ್ಲ. ರೀಸನ್ ಏನು ಅಂದ್ರೆ ಮೊಬೈಲ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ಮೊಬೈಲ್, ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಶೌಮಿಗೆ 50,000 ಮೇಲೆ ಮಾರ್ಕೆಟ್ ಇಲ್ಲ. 50,000 ಒಳಗಡೆ ಆದ್ರೆ ಇದೆ. 50,000 ದಾಟ್ತು ಅಂದ್ರೆ ಯಾರು ಕೂಡ ಶೌಮಿ ಮೊಬೈಲ್ಸ್ ನ ಪರ್ಚೇಸ್ ಮಾಡೋದಿಲ್ಲ. ಸ್ಯಾಮ್ಸಂಗ್, ಐಫೋನ್ ಈ ಒಂದು ಮೊಬೈಲ್ಸ್ ನೇ ಪರ್ಚೇಸ್ ಮಾಡ್ತಾರೆ. ಇವಾಗ ಶೌಮಿ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಜೂನ್ 12ನೇ ತಾರೀಕು ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಶೌಮಿ 14 CV ಅಂತೇಳಿ ಫಸ್ಟ್ ಟೈಮ್ CV ಹೆಸರಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇರೋದು. ನಾರ್ಮಲ್ ಆಗಿ ಇವರು ಚೈನಾದಲ್ಲಿ ಲಾಂಚ್ ಮಾಡ್ತಾರೆ ಈ ಒಂದು ಹೆಸರು ಯೂಸ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಅಲ್ಲಿ ಕ್ಯಾಮ್ರಾಸ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಲೈಕಾ ಪಾರ್ಟ್ನರ್ಶಿಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಇರುತ್ತೆ. ಎರಡು ಕೂಡ ನಿಮಗೆ 32 ಮೆಗಾ ಪಿಕ್ಸೆಲ್. ಒಂದು ನಾರ್ಮಲ್ 32 ಮೆಗಾ ಪಿಕ್ಸೆಲ್, ಇನ್ನೊಂದು ನಿಮಗೆ ವೈಡ್ ಆಂಗಲ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ 4700 mAh ಬ್ಯಾಟರಿ ಇರುತ್ತೆ. 1.5K ರೆಸಲ್ಯೂಷನ್ ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. ಈ ಮೊಬೈಲ್ ನೋಡೋದಕ್ಕೆ ತುಂಬಾ ಸ್ಲಿಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಜೂನ್ 12ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಪ್ರಾಜೆಕ್ಟ್ ಫೇಸ್ ಗೇಮ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಕೇಳಿದಾದ್ಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಫಿಸಿಕಲಿ ಚಾಲೆಂಜೆಡ್ ಪೀಪಲ್ ಏನಿರ್ತಾರಲ್ಲ ಅವರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗ್ಬಿಟ್ಟಿರ್ತಾರೆ. ಅವರು ಮೊಬೈಲ್ ಯೂಸ್ ಮಾಡೋದೆಲ್ಲ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಆದ್ರೆ ಅವ್ರ ಕಣ್ಣು ಕಂಪ್ಲೀಟ್ ಮುಖ ಮಾತ್ರ ವರ್ಕಿಂಗ್ ಕಂಡೀಷನ್ ಅಲ್ಲ ಆದ್ರೆ ಇರುತ್ತೆ. ಅದನ್ನ ಗೂಗಲ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಸಾಫ್ಟ್ವೇರ್ ನ ಇವರು ಬಿಲ್ಡ್ ಮಾಡಿದ್ದಾರೆ. ಈ ಸಾಫ್ಟ್ವೇರ್ ರನ್ ಆಗಬೇಕು ಅಂದ್ರೆ ಫಸ್ಟ್ ಒಂದು ಸ್ವಲ್ಪ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನ ಇದು ತಗೊಳುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಣ್ ಮಿಟುಕ್ಸೋದು, ಹಾಗೆ ಬಂದ್ಬಿಟ್ಟು ಮೂತಿ ಆ ಕಡೆ ಈ ಕಡೆ ಮಾಡೋದು. ಸೊ ಈ ರೀತಿಯಾಗಿ ಏನೇನೆಲ್ಲ ನಮಗೆ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಇರುತ್ತೋ ಅದೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಇದು ರಿಜಿಸ್ಟರ್ ಮಾಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ರಿಜಿಸ್ಟರ್ ಮಾಡ್ಕೊಂಡಿದ್ದಾದ್ಮೇಲೆ ಮೊಬೈಲ್ ನ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಅದ್ರ ಜೊತೆಗೆ ನೀವು ಗೇಮ್ಸ್ ಕೂಡ ಆಡಬಹುದು. ಈ ಒಂದು ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾದ್ಮೇಲೆ ನನಗಂತೂ ತುಂಬಾನೇ ಖುಷಿ ಆಯ್ತು. ರೀಸೆಂಟ್ ಆಗಿ ಆಪಲ್ ಕಂಪ್ನಿಯವರು ಕೂಡ ಸೇಮ್ ಇದೇ ತರ ಒಂದು ಟೆಕ್ನಾಲಜಿನ ತಂದಿದ್ರು. ಐಪ್ಯಾಡ್ಸ್ ಅಲ್ಲಿ ಐ ಟ್ರ್ಯಾಕಿಂಗ್ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣನ್ನ ಆಧಾರವಾಗಿ ಇಟ್ಕೊಂಡು ನಾವು ಐಪ್ಯಾಡ್ ಆದ್ರೆ ಯೂಸ್ ಮಾಡಬಹುದು. ಇವಾಗ ಸ್ಯಾಮ್ಸಂಗ್ ಅವರು ಇನ್ನ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಫೇಸ್ ಅಲ್ಲಿ ಏನೇನೆಲ್ಲ ಎಕ್ಸ್ಪ್ರೆಷನ್ಸ್ ಇರುತ್ತೋ ಅದನ್ನ ಇದು ರಿಜಿಸ್ಟರ್ ಮಾಡ್ಕೊಂಡು ಇದು ವರ್ಕ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಈ ಒಂದು ಪ್ರಾಜೆಕ್ಟ್ ಕೇಳಿದಾದ್ಮೇಲೆ ನನಗಂತೂ ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಮೊಬೈಲ್ಸ್ಗೆ. ಈ ಮೊಬೈಲ್ಸ್ ಅಲ್ಲಿ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಒಂದೇ ಒಂದು ಚೆನ್ನಾಗಿರೋದಿಲ್ಲ, ಅದೇ ಪ್ರೊಸೆಸರ್. ಗೂಗಲ್ ಕಂಪ್ನಿಯವರು ಏನ್ ಮಾಡ್ತಾರೆ ಅಂದ್ರೆ ಟೆನ್ಸರ್ ಚಿಪ್ಸೆಟ್ ನ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಓನ್ ಚಿಪ್ಸೆಟ್ ಏನಲ್ಲ, ಸ್ಯಾಮ್ಸಂಗ್ ಕಂಪ್ನಿಯವರು ಇದನ್ನ ತಯಾರು ಮಾಡ್ತಾರೆ. ಸ್ಯಾಮ್ಸಂಗ್ ಅವ್ರದ್ದು ಎಕ್ಸಿನೋಸ್ ಪ್ರೊಸೆಸರ್ ಇರುತ್ತಲ್ಲ ಅದನ್ನೇ ರೀಬ್ರ್ಯಾಂಡ್ ಮಾಡ್ಬಿಟ್ಟು ಇವರು ಟೆನ್ಸರ್ ಹೆಸರಲ್ಲಿ ಇವರಾದ್ರೆ ಯೂಸ್ ಮಾಡ್ತಾರೆ. ಅದು ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ. ಮೊಬೈಲ್ಸ್ ತುಂಬಾ ಹೀಟ್ ಆಗುತ್ತೆ, ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ತುಂಬಾ ಮಟ್ಟಿಗೆ ವೀಕ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಗೂಗಲ್ ಕಂಪ್ನಿಯಿಂದ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಅಲ್ಲಿ ನಿಮಗೆ ಟೆನ್ಸರ್ ಚಿಪ್ಸೆಟ್ ಇರುತ್ತೆ. ನೆಕ್ಸ್ಟ್ ನಮಗೆ ಏನೇನೆಲ್ಲ ಮೊಬೈಲ್ಸ್ ಬರುತ್ತಲ್ಲ ಆ ಎಲ್ಲಾ ಮೊಬೈಲ್ಸ್ ಅಲ್ಲೂ ಕೂಡ TSMC ಚಿಪ್ಸೆಟ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಚಿಪ್ಸೆಟ್ ನಿಮಗೆ ತುಂಬಾ ಪವರ್ಫುಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬರೋ ಮೊಬೈಲ್ಸ್ ಅಲ್ಲಿ ನಾವು ಚಿಪ್ಸೆಟ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇದೊಂದು ಚೇಂಜ್ ಮಾಡಿದ್ರೆ ಸಾಕು, ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ ಇನ್ನ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.